ಯೂಟ್ಯೂಬ್ ಚಾನಲ್ ರಶ್ಮಿ ಬ್ಲಾಗ್ಸ್. ಏನಪ್ಪ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾವು 6 ಜನ ಹೋಗ್ತಾ ಇರೋದು. ಎಲ್ಲಿಗೆ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ. ನಾವು ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ನಾವು 6 ಜನ ಹೋಗಿದ್ವಿ. ಎಲ್ಲರೂ ತುಂಬ ಖುಷಿಯಿಂದನೇ ಹೊರಡಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಜರ್ನಿನೂ ಕೂಡ ಎಲ್ಲೂ ಬೇಜಾರಾಗಲಿಲ್ಲ ಮತ್ತು ನಿದ್ದೆನೂ ಮಾಡಲಿಲ್ಲ ಕೂಡ ನಾವು. ಅಲ್ಲಿನೇ ಆಗೋಯ್ತು. ಏನು ಸಮಾಚಾರ? ಎಲ್ಲೋಗ್ತಾ ಇದೀವಿ ನಾವು? ಎಲ್ಲೋಗ್ತಾ ಇದೀವಿ? ತಿಮ್ಮಪ್ಪ ಅಂತ. ಎಲ್ಲಿ ಬರೋದದು? ಈ ಅಣ್ಣ ಫುಲ್ ಬಿಸಿ. ನಾವು ಕಾಫಿ ಕುಡಿಯೋಕೆ ನಿಲ್ಸಿದೀವಿ. ಚೆನ್ನಾಗೈತಾ? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಸೂಪರ್ ಆಗೈತಾ? ಚೆನ್ನಾಗಿದ್ದೀವಿ. ದುಡ್ಡಿಲ್ಲ, ಸಾಲ ಆಯ್ತು ಒಂಚೂರು. ಅಣ್ಣ ಬಂದ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ಅಣ್ಣ ಜಗಳಾಡ್ಕೆ ಮೊಬೈಲ್ ಕಟ್ಬಿರು. ಹಾಯ್ ಮಾಡಿ ಗೈಸ್. ಹಾಯ್ ಕಪಲ್ಸ್, ಹಾಯ್ ಮಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಇವ್ರು ನೋಡಿ ಇಲ್ಲೇ ಮಕ್ಕಂತವ್ರೆ. ನಾವ್ ಎಲ್ಲಿದ್ದೀವಿ ಹೇಳಿ? ಇನ್ನ ಎಷ್ಟು ಕಿಲೋಮೀಟರ್ ಇದೆ? 130. ಕಾಫಿ ಕುಡಿದು ಇವಾಗ ಹೊರಡ್ತಾ ಇದೀವಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದಾರೆ? ಇನ್ನ 1-2 ಅವರ್ ಆಗ್ಬೋದು. ಎಲ್ಲೋಗ್ತಾ ಇದೀವಿ ಗೊತ್ತಾ? ಹೇಳ್ತೀವಿ ನೋಡಿ. ಕರ್ನಾಟಕದಿದೆ. ವಿಷಯ ಏನಂದ್ರೆ ಇದು ಕರ್ನಾಟಕ ಫಿಲ್ಟರ್ ಕಾಫಿ. ನಮ್ಮ ಕರ್ನಾಟಕದವರು ಆದ್ರೆ ಕನ್ನಡನೇ ಮಾತಾಡ್ತಾ ಇಲ್ಲ ಗೈಸ್ ಇಲ್ಲಿ. ಅದೊಂದು ಬೇಜಾರು. ಏನು ಗೊತ್ತಾ, ನಾವು ಹೋಗ್ತಾ ಇರೋದು ತಿರುಪತಿಗೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನೋ ಒಂಥರ ಖುಷಿ. ಏನು ಗೊತ್ತಾ, ನನಗೊಂದು ಟೈಮಲ್ಲಿ ಫುಲ್ಲು ಏನೋ ಡ್ರೀಮ್ ಪ್ಲೇಸ್ ಆಗಿತ್ತದು. ಫುಲ್ ಚಿಕ್ಕ ವಯಸ್ಸಲ್ಲಿದ್ದಾಗ ತಿರುಪತಿಗೆ ಹೋಗ್ಬೇಕು ಅಂತ. ಯಾಕಂದರೆ ಅದು ನಮ್ಮ ಮನೆ ದೇವರು, ನಮ್ಮ ಅಮ್ಮವ್ರ ಮನೆ ದೇವರು. ಇವಾಗ ಮದುವೆ ಆಗಿದೆಯಲ್ಲ, ಎಲ್ಲರಿಗೂ ನಮ್ಮ ಮನೆಯವರು ಮನೆ ದೇವರು ಅದೇ, ನಮ್ಮ ಅಮ್ಮನ ಮನೆ ದೇವರು ಅದೇ ತಿರುಪತಿ. ಹೋಗ್ತಾಯಿದ್ದೀನಿ, ಫುಲ್ ಖುಷಿ. ತೋರಿಸ್ತೀನಿ ಏನಾಗುತ್ತೆ ಏನು ಕತೆ. ನಾವು ಒಂದು 7:30 to 8 ಅಷ್ಟರಲ್ಲಿ ತಿರುಪತಿಗೆ ರೀಚ್ ಆದ್ವಿ. ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ನಮಗೆ 6 ಮಂತ್ ಬ್ಯಾಕಲ್ಲಿ ನಾವು ಆನ್ಲೈನ್ಗೆ ಬುಕ್ ಮಾಡಬೇಕು ಅಂತಂದರೆ ಟಿಕೆಟ್ ಬುಕ್ ಮಾಡಬೇಕು ಅಂತ ನೋಡಿದ್ವಿ. ಬಟ್ ಸಿಗಲಿಲ್ಲ ಟಿಕೆಟ್ಸು. ಹಾಗಾಗಿ ಅಲ್ಲಿ ಏನು ಪ್ರೊಸೀಜರ್ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಿದ್ದಿದ್ದಲ್ವ, ಹಾಗಾಗಿ ನನಗೇನು ಗೊತ್ತಿರಲಿಲ್ಲ. ಸೊ ಅಲ್ಲಿಗೆ 8 ಅಷ್ಟರಲ್ಲಿ ರೀಚ್ ಆದ್ವಿ. ಊಟ ಎಲ್ಲ ಮಾಡಿಕೊಂಡು ಅಲ್ಲಂತೂ ಎಷ್ಟು ಜನ ಅಂದರೆ ಅಷ್ಟು ಕ್ಯೂ. ಟಿಕೆಟ್ ತೊಗೊಳಕ್ಕೆ, ಟೋಕನ್ ತೊಗೊಳಕ್ಕೆ ಅಷ್ಟೊಂದು ಜನ ಕ್ಯೂ ಇದ್ದರು. ಆ್ಯಂಡ್ ನಮಗೆ ನಮ್ಮ ಮನೆಯವರು ತುಂಬ ದಿನ ಅಂದರೆ ತುಂಬ ವರ್ಷ ಆದಮೇಲೆ ಹೋಗಿದ್ದರಿಂದ ಟಿಕೆಟ್ ಕೂಡ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅಲ್ಲಿ ಕೇಳ್ಕೊಂಡು, ಅದು ಕನ್ನಡ ಬೇರೆ ಬರಲ್ಲ. ಅವ್ರನ್ನ ಕೇಳಿಕೊಂಡು ನಾವು ಅಂತೂ ಇಂತೂ ಆ ಬೈಕವ್ರು ಹೋಗ್ತಿದ್ದಾರಲ್ಲ, ಅವರು ಕರ್ಕೊಂಡು ಹೋದರು. ಯಾವುದೋ ಬಸ್ ಸ್ಟಾಪ್ ಅದು. ನಾನು ಫಾಲೋ ಮಾಡ್ಕೊಂಬನ್ನಿ ಅಂತ ಕರ್ಕೊಂಡೋದ್ರು.
ಖುಷಿ ಆಯಿತು. ಯಾಕಂದರೆ ನಮಗೆ ಗೊತ್ತಿಲ್ಲದಿದ್ದಾಗ ಅವರು ನನ್ನ ಫಾಲೋ ಮಾಡ್ಕೊಂಡು ಬನ್ನಿ ಅಂತ ಇಲ್ಲಿ ಹೋಗ್ತಿದ್ದಾರೆ ನೋಡಿ. ಬೈಕ್ ಬ್ಲ್ಯಾಕ್ ಕಲರ್ ಇದು ಏನೋ ಇಂಡಿಕೇಟರ್ ಏನೋ ಹಾಕ್ಕೊಂಡು ಹೋಗ್ತಿದ್ದಾರಲ್ಲ, ಅವರು ಫಾಲೋ ಮಾಡ್ಕೊಂಡು ಬನ್ನಿ, ಕರ್ಕೊಂಡು ಹೋಗ್ತೀನಿ, ಟಿಕೆಟ್ ಕೊಡೋದಲ್ಲಿ ಕೊಡ್ತಾರೆ ಅಂತ ಕರ್ಕೊಂಡು ಹೋದರು. ನಾವಂತೂ ಇಂತೂ ಟಿಕೆಟ್ ತೊಗೊಳಕ್ಕೆ ಹೋದ್ವಿ. ಏನು ಊಟ ಎಲ್ಲ ಮುಗಿಸ್ಕೊಂಡು ನಿಂತ್ಕೊಳ್ಳೋಣ ಅಂತ ನೋಡಿದ್ರೆ ಫುಲ್ಲು ಕ್ಯೂ. ಎಷ್ಟು ರಶ್ ಇತ್ತು ಅಂದರೆ ಹಂಗೂ ಬಂದು ನಿಂತ್ಕೊಂಡ್ವಿ. ಒಂದು 11:30 ಏನೋ ಇಲ್ಲಿ ಕ್ಯೂ ಅಲ್ಲಿ ಬಂದ್ವಿ. ನನ್ನ ಚಾನಲ್ಗೆ ಅನಿಸಿಕೆ ಹೇಳಿ, ಏನ್ ಸಮಾಚಾರ? ನಾನು ಹೇಳೋ ಪರಿಸ್ಥಿತಿ ಇಲ್ಲ. ಥು, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸುಮ್ಮನೆ ಯಾಕ ಏನ್ ಅನ್ಸ್ತಾಯ್ತಕ್ಕ? ಅನಿತಕ್ಕನ್ನ ಏನು ಕೇಳಂಗೇ ಇಲ್ಲ. ನಿಮ್ಗೇನ್ ಅನ್ಸ್ತೈತ್ರಿ? ತುಂಬಾ ಖುಷಿ ಆಗ್ತೈತೆ. ಅದಕ್ಕೆ ಇದು ಆಕ್ಚುಲಿ ಚೆನ್ನಾಗಿರೋ ಹಾಕೊಂಡು ಇಲ್ಲೇ ಕೂತೀನಿ. ಅಂತೂ ಇಂತೂ ನಮಗೆ ಟಿಕೆಟ್ ಟೋಕನ್ ತಗೊಳ್ಳೋ ಜಾಗ ಹತ್ರ ಬರ್ತಾಯಿತ್ತು. ನಾವು ಹೋಗಿದ್ದು ಸ್ಯಾಟರ್ಡೆ, ನಮಗೆ ಸಂಡೇಗೆ ಸಿಗಲಿಲ್ಲ ದರ್ಶನಕ್ಕೆ. ಸೋಮವಾರ ಬೆಳಗಿನ ಜಾವ 3ಗೆ ದರ್ಶನಕ್ಕೆ ನಮಗೆ ಟೋಕನ್ ಸಿಕ್ತು. ಸತತವಾಗಿ 11 ಗಂಟೆಗೆ ನಿಂತ್ಕೊಂಡಿದ್ದು ನಾವು ಟಿಕೆಟ್ ತಗೊಳಕ್ಕೆ ಅಂತ. ಇವಾಗ ಬಂದಿದ್ದೀವಿ ಅಲ್ಲಿಂದ. ಏನು ರಶ್ಶು, ಯಪ್ಪ ದೇವ್ರೆ, ಸಖತ್ ರಶ್ ಇತ್ತು. ಟಿಕೆಟ್ ಕೊಡೋಕೆ 1 ಗಂಟೆ ಮಾಡಿದ್ರು. ಈಗ ರೂಮ್ ಮಾಡಿಕೊಂಡು ಪಾಚ್ಕೊಳ್ಳೋದೆ. ಅಣ್ಣ ಹೆಂಗ್ ಅನಿಸ್ತು ಟಿಕೆಟ್ ಇಸ್ಕೊಂಡಿದ್ದು? ನನಗಂತೂ ತುಂಬಾನೇ ಕಷ್ಟ ಆಗಿ ಇಲ್ಲ ಹೇಳಿ. ಕೊನೆಗೂ ಹಾಂ ಸಿಕ್ತು. ಏನು ಟಿಕೆಟಾ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಅಕ್ಕ ನಿಂತೆ ಬರ್ತಾ ಇಲ್ವಾ? ಬರ್ತಾ ಇದೆ. ಇವಾಗ ರೂಮ್ ಬುಕ್ ಮಾಡ್ತಾರಲ್ವಾ, ಹೋಗಿ ಮಾಡ್ಕೊಳ್ಳೋದು. ವಿನ್ಯಣ್ಣ ನಿಮಗೆ ಎಷ್ಟು ಟೈಮ್ ಇವಾಗ ತೋರಿಸಿ? 3:45 AM. ನಮಗೆ ಯಾವಾಗ ದರ್ಶನ? ನಾಳೆ ಮಾರ್ನಿಂಗ್ ಇಷ್ಟೊತ್ತಿಗೆ. ಅನಿತಕ್ಕ, ನಮಗೂ ನಿಮಗೂ ಫಸ್ಟ್ ಎಕ್ಸ್ಪೀರಿಯನ್ಸು. ಹೇಳಿ ಹೆಂಗೆ ಅನಿಸ್ತೈತೆ ಹೇಳಿ. ನಿಜ ನನಗಂತೂ ಅದು ಅವಳು ಅದೇ ಹೇಳಿದ್ರು, ನಂಗೆ ಖುಷಿ ಆಗ್ತಿದೆ ಅನ್ನೋದು. ಏನಾಗ್ತೈತೆ? ಎಕ್ಸ್ಪ್ರೆಸ್ ಮಾಡಿ ತೋರಿಸಿದ್ರು. ನಿಮ್ಮ ಮನದಾಳದ ಮಾತು ಹೇಳ್ತೀನಿ ನಾನು. ಮನದಾಳದ ಮಾತು ನಿದ್ದೆ ಮಾಡೋದು. ಇವ್ರಿಗೆ ನಿದ್ದೆ ಬರ್ತಿದೆ guys. ಅಷ್ಟೇ. ಬಾಯ್. ರೂಮ್ಗೆ ಬಂದ್ಮೇಲೆ ಸಿಗ್ತೀವಿ. ಬಾಯ್ ಮಾಡೋಣ. ಬಾಯ್ ಮಾಡಿ. ಬಾಯ್ ವಿನ್ಯಣ್ಣ. ಊಟ ಮಾಡಿ ಪಾಚ್ಕೊಳ್ರಿ. ಬಾಯ್. ಇವರು ಸದ್ಯಕ್ಕೆ ಲೈನಲ್ಲಿ ನಿಂತು ಹೊಟ್ಟೆ ಸಿಕ್ಕಿದೆ ನನಗೆ. ನಾವು ರೂಮ್ ಚೆಕ್-ಇನ್ ಆಗೋಷ್ಟರಲ್ಲಿ 4:30 ಏನೋ ಆಗಿತ್ತು. 4:50ಗೋ 5ಗೋ ಮಲ್ಕೊಂಡ್ವಿ. ಬೆಳಗ್ಗೆ ನಾವಿದ್ದಾಗ 11 ಆಗಿತ್ತು ಅನಿಸುತ್ತೆ. 11 or 11:30 ಆಗಿತ್ತು. ಆವಾಗ ಎದ್ವಿ. ಯಾಕಂದರೆ ನೈಟ್ ಪೂರ್ತಿ ನಿದ್ದೆ ಇರಲಿಲ್ಲ. ನಾವು ಬೆಳಗಿನ ಜಾವ 5ಗೆ ಮಲ್ಕೊಂಡಿದ್ದು ಸ್ಯಾಟರ್ಡೆ. ಸಂಡೇ ಇನ್ನೇನು ದರ್ಶನ ಇರಲಿಲ್ಲ. ಹಾಗಾಗಿ ಬೇರೆ ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಇನ್ನೇನು ಅವಾಗಂತೂ ಆ ಟೈಮಲ್ಲಂತೂ ಟಿಫನ್ ಅಂತೂ ಸಿಗಲ್ಲ. ಹಾಗಾಗಿ ಡೈರೆಕ್ಟ್ ಊಟನೇ ಮಾಡ್ಕೊಂಬಿಡೋಣ ಅಂತ ಊಟಕ್ಕೆ ನಿಲ್ಲಿಸಿದ್ವಿ. ನಾವು ಆ್ಯಕ್ಚುಲಿ ಬೇರೆ ಕಡೆ ಹೋದ್ವಿ ಹೋಟೆಲ್ಗೆ. ಅಲ್ಲಿ ನಾನ್ ವೆಜ್ ಇತ್ತು ಅಂತ ಅಲ್ಲಿ ಹೋಗಲಿಲ್ಲ. ಅದು ಹಿಂದೆ ಇನ್ನೊಂದು ಹೋಟೆಲ್ ಇತ್ತು, ಅಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಟಿಫನ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟೈತೆ. ನಮ್ಮ ಅಣ್ಣ ಮೀಲ್ಸ್ ಕೊಡ್ತಾರೆ guys. ಕೊಡಿಸ್ತಾರೆ ಮೀಲ್ಸ್ ಖಾಲಿ. ಅದಕ್ಕೆ ಮೀಲ್ಸೇ ತೊಗೊಂಡಿದ್ದೀವಿ. 4:15ಗೆ ಮಲ್ಕೊಂಡವರು ಎಷ್ಟು ಗಂಟೆಗೆ ಇದ್ದೀವಿ ಗೊತ್ತಾ? 11:30. ಕರೆಕ್ಟಾಗಿ ಹಾಕೊಂಡಿದ್ದೀನಿ. 11:30ಗೆ ಇವಾಗ ಟಿಫನ್ ಏನೂ ಸಿಗಲಿಲ್ಲ ಅಂತ ಊಟ ಮಾಡ್ತಾರೆ. ಹೆಂಗೈತೆ ಊಟ ಮಾತ್ರ ಸೂಪರು. ವೆರೈಟಿ ಫುಡ್ಸು. ಬೆಳಗ್ಗೆ ತಿಂಡಿ ಅಂತೂ ತಿನ್ನಲಿಲ್ಲ. ಎರಡನ್ನೂ ಒಟ್ಟಿಗೆ ಮಾಡ್ತಾರೆ ಗೈಸ್ ಎಲ್ಲ. ನಾನು ಸುಮ್ಮನೆ ಆಗ್ತಾನೆ ಅವರೇ ತಿಂತಾನೆ ಇದ್ದೀವಿ. ನಾವು ಸಾಕೊಂಡಿಲ್ಲ, ಅವರು ಸಾಕಂತ ಕೇಳಿಲ್ಲ. ನೋಡಿ ಗೈಸ್, ಸಾಂಬಾರು ಮೊಸರು ಎಲ್ಲ ಒಟ್ಟಿಗೆ ಹಾಕೊಂಡು ತಿಂತಾರೆ. ಇವಾಗ ಏನಿರ್ತದೆ ಎಲ್ಲ ಇವತ್ತು ಅವರಿಬ್ರು ಏನೇನು ತಿಂದ್ರು ಏನೇನು ಬಿಟ್ಟರು ಗೊತ್ತಿಲ್ಲ. ಎಲ್ಲ ಗೊತ್ತು.
ಚೆನ್ನಾಗೈತೆ. ಹೊಟ್ಟೆ ತುಂಬಿ ಇನ್ನೂ ಜಾಸ್ತಿ ಮುಂಚೆ ಇಲ್ಲೊಂಚೂರು basic ಹೋಗ್ತಾರೆ ಗೊತ್ತಾ? ಒಂದು 50 ಮಿನಿಟ್ಸು ವರ್ತು ಸಂಗ ಚೆನ್ನಾಗೈತೆ. ಈ ಥರ ನಾನು ಬೇರೆ ಕಡೆ ತಿಂದೇ ಇಲ್ಲ. ನಮ್ಮ ಅಣ್ಣನ ದೆಸೆ ಎಲ್ಲ ತಿನ್ನೋ ಭಾಗ್ಯ ಸಿಕ್ಕೈತೆ ಗೈಸ್. ಇಷ್ಟೊಂದು ವೆರೈಟೀಸ್ ಎಲ್ಲೂ ಕೊಡಲ್ಲ. 4 ಸಲ ರೈಸ್ ಹಾಕಿದ್ರು ಇವ್ರಿಗೆ. 4 ಅಲ್ಲ. ಅಂಡ್ ತಿಂತಾಯಿದ್ರು ನಮಗೆ ಹೊಟ್ಟೆ ಇನ್ನೂ ಖಾಲಿನೇ ಇದೆ, ಹೊಟ್ಟೆ ತುಂಬಿಲ್ಲ ಅಂತಲೇ ಅನಿಸ್ತಾ ಇತ್ತು. ಹಾಗಾಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ದೇವಸ್ಥಾನಗಳಿಗೆಲ್ಲ ಹೋಗಿ ಕಾಳಹಸ್ತಿಗೆ ಹೋಗಿ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ಸಂಜೆ ರಿಟರ್ನ್ ನಾವು ಹೊರಟ್ವಿ ಅಲ್ಲಿಂದ. ನಾನು ಓದೋದಾಗೆಲ್ಲ ವೀಡಿಯೋ ಮಾಡ್ಕೊಂಡು ಫೋನ್ ಹಿಡಿತಾಯಿದ್ರೆ ನಮ್ಮ ಅಣ್ಣ ಆಡ್ಕೊತಾಯಿದ್ರು, ಕೈ ಮುಗಿತಾಯಿದ್ರು. ಅಮ್ಮ ತಾಯಿ ನೀನು ಫೋನ್ ಇಟ್ಕೊಳ್ಳೋದು ನಿಲ್ಸಮ್ಮ, ಎಲ್ಲಿ ನೋಡಿದ್ರು ಹಾಯ್ ಫ್ರೆಂಡ್ಸ್ ಹಾಯ್ ಗಾಯ್ಸ್ ಅಂತ ಹಿಡಿತೀಯ ಫೋನು ಅಂತ ಆಡ್ಕೊತಾಯಿದ್ರು. ಗೋಲಿ ಬಜ್ಜಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾಕಂದರೆ ನಾವು 7:30 ಅಷ್ಟರಲ್ಲೇ ಬೆಟ್ಟದ ಮೇಲೆ ಇದ್ವಿ. ಯಾಕಂದರೆ ನಮಗೆ ಬೆಳಗಿನ ಜಾವ 3ಗೆ ದರ್ಶನ ಆಗಿದ್ದರಿಂದ ಹೋಗ್ಬಿಡೋಣ ನೈಟೇ ಅಲ್ಲೋಗಿ ಅಂದರೆ 1ಗೆಲ್ಲ ನಾವು ಕ್ಯೂ ಅಲ್ಲಿ ನಿಂತಿದ್ವಿ. ಹಾಗಾಗಿ ನೈಟೇ ಹೋದ್ವಿ. 7:30 to 8 ಅಲ್ಲಿ ಹೋದ್ವಿ. ಅಲ್ಲೇ ಹೋಗಿ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡ್ವಿ ಮೇಲೆ ಬೆಟ್ಟದ ಮೇಲೆ. ನಾವು ನೈಟ್ ಹೋಗಿದ್ದರಿಂದ ಅಷ್ಟು ನೇಚರ್ ನಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಡೇಯಲ್ಲಿ ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ನಾನು ಅವಾಗ ವೀಡಿಯೋದಲ್ಲೆಲ್ಲ ನೋಡುವಾಗ ಅಂದ್ಕೋತಾ ಇದ್ದೆ ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರು, ಹೋಗ್ಬೇಕು ಇಲ್ಲಿಗೊಂದ್ಸಲ ಅಂತ. ಅಂತೂ ಇಂತೂ ಮದುವೆ ಆದಮೇಲೆ ಗಳಿಗೆ ಕೂಡಿ ಬಂತು. ದಿಢೀರ್ ಅಂತ ಹೊರಟಿದ್ದು, ನಾವು ಪ್ಲ್ಯಾನೇ ಮಾಡ್ಕೊಂಡಿರಲಿಲ್ಲ. ಚೆಕ್ ಪೋಸ್ಟಲ್ಲಿ ಚೆಕ್ ಇನ್ ಆಗ್ತಾ ಇದೆ. ನಾವು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹೆಂಗೆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಾರೆ ಅಂದರೆ, ಒಂದು ಕಾರಲ್ಲಿ ಒಂದು ಖಾಲಿ ವಾಟರ್ ಬಾಟಲ್ ಕೂಡ ಬಿಡಲ್ಲ. ಯಾಕಂದರೆ ಬೆಟ್ಟದ ಮೇಲೆ ಎಸ್ಬಿಡ್ತಾರೆ ಹೋಗಿ ಅಂತ. ಇನ್ನು ದೇವಸ್ಥಾನನೇ ಬಂದಿಲ್ಲ, ಅಲ್ಲೇ ಮಲ್ಕೊಬಿಟ್ಟವ್ರು. ಹೆಂಗನ್ಸ್ತೈತಕ್ಕ? ಖುಷಿ ಆಗ್ತಾ ಇದೆ. ದೇವ್ರು ನೋಡಿದ್ಮೇಲೆ ಇನ್ನೂ ಖುಷಿ ಆಗುತ್ತೆ. ನಿಂಗೆ ಅಣ್ಣ ಇವಣ್ಣ ಬರೀ ನಿದ್ದೆ ಸುಮ್ಮನೆ ಕರ್ಕೊಬಂದಿರೋದು ಇವ್ರನ್ನ. ಅನಿತಕ್ಕ, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಹೇಳ್ಬೇಕು. ಅವ್ರಿಗೆ ಮಾತು ಬರಲ್ಲ, ಅದಕ್ಕೆ ಮೂಕ ಅಭಿನಯ ಮಾಡ್ತಾ ಇದ್ದಾರೆ. ಅಷ್ಟೇ ನೋಡೋಣ. ಫಸ್ಟ್ ಟೈಮ್ ಬಂದಿರೋದು, ಏನಾದರೂ ಹೇಳಿ ಅಂದರೆ ಸುಮ್ಮನೆ ಅಂತಾರೆ. ಹೋಗ್ತಾ ಇದ್ದೀವಿ ಇವಾಗ. ಟೋಕನೇನೋ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಬಿಟ್ಟು ಇಸ್ಕೊಂಡಿದ್ದೀವಿ. ಯಾವ ಕಡೆಯಿಂದ ದರ್ಶನಕ್ಕೆ ಹೋಗ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಜನ ಅವತ್ತು. ನಾವು ಬೇಗ ಹೋಗಿದ್ವಲ್ಲ, ಹಾಗಾಗಿ ವರಹಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಊಟ ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ವರಹಸ್ವಾಮಿ ದೇವ್ರ ದರ್ಶನ ಮಾಡಿದ್ವಿ. ಆಮೇಲೆ ಊಟ ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಹೊರಟ್ವಿ. ಏನು ಹಾರ್ಟ್ ಬ್ರೇಕಿಂಗ್ ವಿಷಯ ಅಂದರೆ, ಫೋನ್ ಅಲೋ ಇರಲಿಲ್ಲ ಎಲ್ಲೂ ಕೂಡ ಅಲ್ಲಿ. ಬಸ್ ಚೆನ್ನಾಗಿತ್ತು, ಫ್ರೀ ಬಸ್ ಅನಿಸುತ್ತೆ ಅಲ್ಲಿ ತಿರುಪತಿ ಬೆಟ್ಟದ ಮೇಲೆ ಇರೋದು, ಚೆನ್ನಾಗಿತ್ತು. ಹಾಗಾಗಿ ಕ್ಯಾನ್ಸಲ್ ಮಾಡಿಕೊಂಡೆ. 1 o'clockಗೆಲ್ಲ ನಾವು ದರ್ಶನಕ್ಕೆ ಕ್ಯೂ ನಿಂತ್ವಿ. 3 o'clock ಕರೆಕ್ಟಾಗಿ ನಮಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು. ಅಕ್ಕ ಹಾಯ್, ಹೆಂಗಿತ್ತು ದರ್ಶನ? ಚೆನ್ನಾಗಾಯ್ತಾ? ಓ ಸೂಪರಾಗಿ ಆಯಿತು. ಖುಷಿ ಆಯಿತು. ಏನು ಅನಿಸ್ತು? ತುಂಬ ಖುಷಿ ಆಯಿತು. ತುಂಬ ಎಕ್ಸೈಟಿಂಗಲ್ಲಿದ್ದೆ, ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಅಂತ. ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಲ್ವಾ? ನೋವೇ ಚಾನ್ಸೇ ಇಲ್ಲ. 3 ಗಂಟೆಗೆ ಟೋಕನ್ ಸಿಕ್ಕಿದ್ದು, 3 ಗಂಟೆಗೆ ದರ್ಶನ ಆಯಿತು. ಅಂದರೆ 1 ಗಂಟೆಗೆ ಕ್ಯೂಗಲ್ಲಿ ಹೋಗಿದ್ದು. ಅನಿತಕ್ಕ, ನಿಮ್ಗೆ ಏನು ಅನಿಸು ಫಸ್ಟ್ ಟೈಮ್? ನಮಗೆ ಖುಷಿ ಆಯ್ತು ಅಷ್ಟೇ. ಆದ್ರೂ ನೀನು ಕೇಳ್ಬಿಡು. ಅನಿತಕ್ಕ ಮಾತಾಡ್ತಾರೆ, ಕ್ಲಾಸ್ ಮಾಡಿ ಎಲ್ಲ. ನೀನೇಣ, ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್. ಓ, ಗುಂಡ ಮಾಡಿಸಿದ್ದೀರಾ? ಸೂಪರ್. ಹೇಳಿ, ಹೆಂಗಿತ್ತು ದರ್ಶನ? ಚೆನ್ನಾಗಾಯ್ತಾ? ಸೂಪರ್ ಆಗಾಯ್ತು. ದೇವ್ರು ನೋಡಿದ್ರಾ ಇಲ್ವಾ? ದೇವ್ರು ನೋಡಕ್ಕೆ ಹೋಗಿ ಬಂದಿರೋದು, ದೇವ್ರು ನೋಡ್ದಂಗೆ ಇದ್ದೀವ. ಓ,
ಕೌಂಟ್ರ್ ಕೊಡ್ತಾವ್ರೆ ವಿನಯಣ್ಣ. ನೀನ್ ಕೌಂಟರ್ ಕೂಡ ಮಾತಾಡ್ತಿದ್ಯಲ್ಲ. ಬರ್ತಣ. ಏನ್ ಸಮಾಚಾರ? ಗೋವಿಂದ ಗೋವಿಂದ ಖುಷಿ ಆಯ್ತಾ? ದೇವ್ರು ನೋಡಿ ತುಂಬಾ ಖುಷಿ ಆಯ್ತು. ಅವ್ರನ್ನೇನು ಕೇಳಂಗೆ ಇಲ್ಲ. ಯಾರಿಗೂ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ, ಯಾಕಂದರೆ ಸಾಟರ್ಡೆ ನೈಟ್ ಕೂಡ ನಾವು ನಿದ್ದೆಗೆಟ್ಟಿದ್ವಿ ಮತ್ತು ಸಂಡೇ ನೈಟ್ ಕೂಡ ನಿದ್ದೆಗೆಟ್ವಿ ನಾವು. ಹಾಗಾಗಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ಅಲ್ವಾ, ಹಂಗಾಗಿ ಯಾರಿಗೂ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ. ದರ್ಶನ ಅಂತೂ ನಾವು ಅಂದ್ಕೊಂಡೇ ಇರಲಿಲ್ಲ. 3 ಟಿಕೆಟ್ ಟೋಕನ್ ಸಿಕ್ಕಿದ್ದು, ಹಾಗಾಗಿ ನಾವು 4-5ಗೆಲ್ಲ ದರ್ಶನ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ತುಂಬ ಬೇಗನೆ ಆಯಿತು. ತುಂಬ ಖುಷಿ ಆಯಿತು ದೇವ್ರನ್ನ ನೋಡಿ, ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಸಿಕ್ತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.